2026ನೇ ವರ್ಷವು ಅನುರಾಧ ನಕ್ಷತ್ರದವರ ಜೀವನದಲ್ಲಿ ಶಿಸ್ತು, ಜವಾಬ್ದಾರಿ ಮತ್ತು ಬದಲಾವಣೆಗಳ ಸಮನ್ವಯದ ವರ್ಷವಾಗಿರುತ್ತದೆ. ಶನಿ ಗ್ರಹದ ಅಧಿಪತ್ಯದಲ್ಲಿರುವ ಈ ನಕ್ಷತ್ರವು ಸಹನೆ, ಪರಿಶ್ರಮ ಮತ್ತು ಸತತ ಪ್ರಯತ್ನದ ಮೂಲಕ ಯಶಸ್ಸನ್ನು ಸಾಧಿಸುವ ಶಕ್ತಿಯನ್ನು ಹೊಂದಿದೆ. ಈ ವರ್ಷ ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಹೊಸ ಹಂತಗಳನ್ನು ತರಬಲ್ಲದು. ವೃತ್ತಿ, ಆರ್ಥಿಕತೆ, ಸಂಬಂಧಗಳು ಮತ್ತು ಆರೋಗ್ಯ ಎಲ್ಲವುಗಳಲ್ಲಿ ಬೆಳವಣಿಗೆ ಮತ್ತು ಪರೀಕ್ಷೆಗಳೆರಡೂ ಸಹಪಂಥಿಗಳಾಗುತ್ತವೆ. ವೃತ್ತಿಜೀವನದ ದೃಷ್ಟಿಯಿಂದ 2026ವು ಅತ್ಯಂತ ಪ್ರಾಮುಖ್ಯತೆಯ ವರ್ಷ. ವರ್ಷದ ಆರಂಭದಿಂದಲೇ ನೀವು ಹೊಸ ಕೆಲಸಗಳತ್ತ ಆಕರ್ಷಿತರಾಗುವಿರಿ. ಕೆಲಸದ ಸ್ಥಳದಲ್ಲಿ ಹೊಸ ಯೋಜನೆಗಳು, ಬದಲಾವಣೆಗಳು ಅಥವಾ ತಂಡದ ಜವಾಬ್ದಾರಿಗಳು ನಿಮ್ಮ ಹೆಗಲಿನ ಮೇಲೆ ಬೀಳಬಹುದು. ಈ ಸಮಯದಲ್ಲಿ ನಿಮ್ಮ ಶಿಸ್ತು ಮತ್ತು ಸಹಕಾರದ ಮನೋಭಾವವು ನಿಮಗೆ ಉತ್ತಮ ಹೆಸರು ತರುತ್ತದೆ. ಶನಿ ಗ್ರಹವು ಕ್ರಮಬದ್ಧ ಪ್ರಯತ್ನ ಮತ್ತು ಧೈರ್ಯವನ್ನು ಮೆಚ್ಚುವ ಗ್ರಹವಾಗಿರುವುದರಿಂದ ಅಲ್ಪಕಾಲದ ವಿಳಂಬಗಳು ಅಥವಾ ತಾತ್ಕಾಲಿಕ ಅಡೆತಡೆಗಳು ಕಂಡುಬಂದರೂ ಅವು ದೀರ್ಘಾವಧಿಯಲ್ಲಿ ಉತ್ತಮ ಫಲಿತಾಂಶ ನೀಡುತ್ತವೆ. ಏಪ್ರಿಲ್ನಿಂದ ಜುಲೈವರೆಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಕೆಲವೊಮ್ಮೆ ಹಿರಿಯರ ನಿರೀಕ್ಷೆಗಳು ಹೆಚ್ಚಾಗಬಹುದು ಅಥವಾ ಗಡುವುಗಳು ಕಠಿಣವಾಗಬಹುದು. ಆದರೆ ನೀವು ನಿಮ್ಮ ಶ್ರಮವನ್ನು ಮುಂದುವರಿಸಿದರೆ ಅಕ್ಟೋಬರ್ನಿಂದ ಡಿಸೆಂಬರ್ ನಡುವೆ ಉತ್ತಮ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತವೆ. ನಾಯಕತ್ವದ ಅವಕಾಶಗಳು, ಬಡ್ತಿ ಅಥವಾ ಹೊಸ ಹುದ್ದೆಯ ಅವಕಾಶಗಳು ಈ ಅವಧಿಯಲ್ಲಿ ಸಾಧ್ಯ. ನಿಮ್ಮ ತಾಳ್ಮೆ ಮತ್ತು ವಿಶ್ವಾಸಾರ್ಹತೆಯು ಈ ವರ್ಷ ನಿಮಗೆ ಮುಖ್ಯವಾದ ಆಸ್ತಿಯಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದ 2026ವು ಮಧ್ಯಮದಿಂದ ಧನಾತ್ಮಕ ಫಲಿತಾಂಶಗಳ ವರ್ಷ. ವರ್ಷದ ಆರಂಭದಲ್ಲಿ ಹಣಕಾಸಿನ ಸ್ಥಿರತೆ ಇರುತ್ತದೆ. ಹಿಂದಿನ ಹೂಡಿಕೆಗಳು ಅಥವಾ ಉಳಿತಾಯಗಳು ನಿಮ್ಮ ಬೆಂಬಲಕ್ಕೆ ಬರುತ್ತವೆ. ಆದರೆ ಜೂನ್ನಿಂದ ಆಗಸ್ಟ್ವರೆಗೆ ಕುಟುಂಬದ ಅಗತ್ಯಗಳು, ಆರೋಗ್ಯ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ನೀವು ಬಜೆಟ್ನಲ್ಲಿಯೇ ನಿರ್ವಹಣೆ ಮಾಡಲು ಪ್ರಯತ್ನಿಸಬೇಕು. ಶನಿ ಗ್ರಹದ ಪ್ರಭಾವದಿಂದ ಉಳಿತಾಯ ಮತ್ತು ದೀರ್ಘಾವಧಿಯ ಹೂಡಿಕೆಗಳು ನಿಮಗೆ ಹೆಚ್ಚಿನ ಭದ್ರತೆಯನ್ನು ತರುತ್ತವೆ. ಅಕ್ಟೋಬರ್ನಿಂದ ಡಿಸೆಂಬರ್ ನಡುವೆ ಹೊಸ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಮತ್ತು ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಲು ಇದು ಅನುಕೂಲಕರ ಸಮಯವಾಗಿರುತ್ತದೆ. ಆದರೆ ಊಹಾಪೋಹ ಅಥವಾ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರುವುದು ಶ್ರೇಯಸ್ಕರ. ಶನಿಯು ಆಲಸ್ಯ ಅಥವಾ ಅತಿಯಾದ ಖರ್ಚನ್ನು ಸಹಿಸದ ಗ್ರಹವಾದ್ದರಿಂದ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳುವುದು ಅಗತ್ಯ. ಸಂಬಂಧಗಳ ವಿಚಾರದಲ್ಲಿ ಈ ವರ್ಷವು ಭಾವನಾತ್ಮಕ ಬೆಳವಣಿಗೆ ಮತ್ತು ಪರೀಕ್ಷೆಗಳ ಮಿಶ್ರಣವಾಗಿರುತ್ತದೆ. ಅನುರಾಧ ನಕ್ಷತ್ರದವರು ಸಹಜವಾಗಿ ನಿಷ್ಠಾವಂತರು, ಆದರೆ ಭಾವನಾತ್ಮಕವಾಗಿ ಸಂವೇದನಾಶೀಲರು. ಈ ಗುಣವು ಅವರಿಗೆ ಆಳವಾದ ಸಂಬಂಧಗಳನ್ನು ಕಟ್ಟಿಕೊಡುತ್ತದೆ. 2026ರ ಆರಂಭದಲ್ಲಿ ಹೊಸ ಸ್ನೇಹಗಳು ಅಥವಾ ಪ್ರೇಮ ಸಂಬಂಧಗಳು ಉಂಟಾಗಬಹುದು ಮತ್ತು ಈ ಬಾಂಧವ್ಯಗಳು ಮುಂದಿನ ತಿಂಗಳಲ್ಲಿ ಗಂಭೀರ ಸ್ವರೂಪ ಪಡೆಯುವ ಸಾಧ್ಯತೆಯಿದೆ. ಆದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕೆಲವೊಂದು ಅಹಂಕಾರ ಅಥವಾ ತಪ್ಪು ಅರ್ಥೈಸಿಕೆಗಳಿಂದ ಸಂಬಂಧಗಳಲ್ಲಿ ಒತ್ತಡ ಉಂಟಾಗಬಹುದು. ಈ ಸಮಯದಲ್ಲಿ ಮುಕ್ತ ಸಂಭಾಷಣೆ ಮತ್ತು ತಾಳ್ಮೆ ಬಹಳ ಮುಖ್ಯ. ವಿವಾಹಿತ ದಂಪತಿಗಳು ಕುಟುಂಬದ ವಿಚಾರಗಳಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕಾಗಬಹುದು. ಮಕ್ಕಳು ಅಥವಾ ಹಿರಿಯರ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ಸಹಕಾರದ ಮನೋಭಾವ ಬೆಳೆಸಬೇಕು. ವರ್ಷದ ಅಂತ್ಯದ ವೇಳೆಗೆ ಸಂಗಾತಿಯೊಂದಿಗೆ ನಿಷ್ಠಾವಂತ ಸಂಭಾಷಣೆ ಮತ್ತು ಹಳೆಯ ವಿಷಯಗಳನ್ನು ಮರೆತು ಹೊಸ ಆರಂಭ ಮಾಡುವ ಮನೋಭಾವವು ಸಂಬಂಧಗಳಲ್ಲಿ ಶಾಂತಿಯನ್ನು ತರಲಿದೆ. ಆರೋಗ್ಯದ ದೃಷ್ಟಿಯಿಂದ 2026ವು ಮಧ್ಯಮ ಫಲಿತಾಂಶದ ವರ್ಷ. ವರ್ಷದ ಆರಂಭದಲ್ಲಿ ಶಕ್ತಿಯುಳ್ಳ ಮತ್ತು ಉತ್ಸಾಹಭರಿತವಾಗಿದ್ದರೂ ಏಪ್ರಿಲ್ನಿಂದ ಜೂನ್ ಅವಧಿಯಲ್ಲಿ ಕೆಲಸದ ಒತ್ತಡದಿಂದ ಆಯಾಸ ಅಥವಾ ಒತ್ತಡದ ಸಮಸ್ಯೆಗಳು ಎದುರಾಗಬಹುದು. ಶನಿ ಗ್ರಹದ ಪ್ರಭಾವದಿಂದ ಉಂಟಾಗುವ ಸಮಸ್ಯೆಗಳು ಸಾಮಾನ್ಯವಾಗಿ ನಿಧಾನವಾಗಿ ಬೆಳೆಯುವವು, ಆದ್ದರಿಂದ ತಕ್ಷಣ ಕಾಳಜಿ ವಹಿಸುವುದು ಅಗತ್ಯ.
ನಿಯಮಿತ ವ್ಯಾಯಾಮ, ಯೋಗ ಅಥವಾ ಪ್ರಾಣಾಯಾಮ ಮತ್ತು ಸಮತೋಲಿತ ಆಹಾರ ಕ್ರಮ ಅನುಸರಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಮತ್ತು ನಿದ್ರೆ ಪಡೆಯುವುದು ಬಹಳ ಮುಖ್ಯ. ಅನುರಾಧ ನಕ್ಷತ್ರದವರ ವಿವಾಹ ಯೋಗವು ಶನಿ ಗ್ರಹದ ಪ್ರಭಾವದಿಂದ ಗಂಭೀರತೆ, ಬದ್ಧತೆ ಮತ್ತು ಆಳವಾದ ಭಾವನಾತ್ಮಕ ಸಂಬಂಧಗಳ ಮೇಲೆ ಆಧಾರಿತವಾಗಿರುತ್ತದೆ. 2026ನೇ ವರ್ಷವು ಈ ನಕ್ಷತ್ರದವರಿಗೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಬದ್ಧತೆಯ ಪರೀಕ್ಷೆಯ ಸಮಯವಾಗಿರುತ್ತದೆ. ಶನಿಯು ನಿಧಾನಗಾಮಿ ಆದರೆ ನ್ಯಾಯಪಾಲಕ ಗ್ರಹ. ಅದು ತಡವಾಗಿ ಫಲ ನೀಡಿದರೂ ಅದು ನೀಡುವ ಫಲ ಶಾಶ್ವತವಾಗಿರುತ್ತದೆ. ಆದ್ದರಿಂದ ಈ ವರ್ಷ ನಿಮ್ಮ ವಿವಾಹ ಅಥವಾ ಪ್ರೇಮ ಸಂಬಂಧಗಳಲ್ಲಿ ಉಂಟಾಗುವ ಬದಲಾವಣೆಗಳು ತಾತ್ಕಾಲಿಕವಾಗಿ ಸಂಕೀರ್ಣವಾದರೂ ಅವು ನಿಮ್ಮ ಜೀವನದ ದೃಢವಾದ ನೆಲೆಯಲ್ಲಿ ಪರಿವರ್ತನೆಯಾಗಲಿವೆ. 2026ರ ಆರಂಭದಲ್ಲಿ ಅನುರಾಧ ನಕ್ಷತ್ರದವರು ತಮ್ಮ ಭಾವನಾತ್ಮಕ ಬದ್ಧತೆ ಮತ್ತು ವಿಶ್ವಾಸವನ್ನು ಮರುಪರಿಶೀಲಿಸುವ ಅವಧಿಯಲ್ಲಿರುತ್ತಾರೆ. ಕೆಲವು ಜನರಿಗೆ ಹಳೆಯ ಸಂಬಂಧಗಳ ಕುರಿತ ಸಂಶಯಗಳು ಅಥವಾ ಗೊಂದಲಗಳು ತಲೆದೋರಬಹುದು. ಆದರೆ ಶನಿಯ ಪ್ರಭಾವದಿಂದಾಗಿ ನೀವು ವಿಷಯಗಳನ್ನು ಆಳವಾಗಿ ಆಲೋಚಿಸಿ ನಿಜವಾದ ಪ್ರೀತಿ ಮತ್ತು ನಿಷ್ಠೆಯ ಅರ್ಥವನ್ನು ತಿಳಿಯುವಿರಿ. ನಿಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನೈತಿಕತೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ. ವಿವಾಹಿತ ದಂಪತಿಗಳ ವಿಷಯದಲ್ಲಿ ಈ ವರ್ಷವು ಸಂಬಂಧವನ್ನು ಬಲಪಡಿಸಲು ಮತ್ತು ಪರಸ್ಪರ ವಿಶ್ವಾಸವನ್ನು ಗಟ್ಟಿಗೊಳಿಸಲು ಸೂಕ್ತವಾಗಿದೆ. ಕೆಲವೊಮ್ಮೆ ಶನಿಯ ಶಕ್ತಿ ಸಂವಹನದಲ್ಲಿ ವಿಳಂಬ ಅಥವಾ ತಣ್ಣನೆಯ ಭಾವನೆಯನ್ನು ತರಬಹುದು. ಆದರೆ ಈ ಸಂದರ್ಭಗಳಲ್ಲಿ ತಾಳ್ಮೆಯಿಂದ ವರ್ತಿಸಿದರೆ ಬಂಧವು ಇನ್ನಷ್ಟು ಆಳವಾಗುತ್ತದೆ. ಕುಟುಂಬ ಸಂಬಂಧಗಳು, ಮಕ್ಕಳ ಜವಾಬ್ದಾರಿಗಳು ಅಥವಾ ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಸಂಗಾತಿಯೊಂದಿಗೆ ಸಹಕಾರದ ಮನೋಭಾವದಿಂದ ನಡೆದುಕೊಳ್ಳಬೇಕು. ವರ್ಷದ ಮಧ್ಯಭಾಗದಲ್ಲಿ ಜೂನ್-ಜುಲೈ ಕೆಲವು ಭಿನ್ನಾಭಿಪ್ರಾಯಗಳು ಅಥವಾ ಅಭಾವದ ಭಾವನೆಗಳು ಉಂಟಾದರೂ ಅಕ್ಟೋಬರ್ನಿಂದ ಆರಂಭವಾಗಿ ಸಂವಹನ ಮತ್ತು ಸಾಮರಸ್ಯ ಮರಳುತ್ತದೆ. ಅವಿವಾಹಿತ ಅನುರಾಧ ನಕ್ಷತ್ರದವರು 2026ರಲ್ಲಿ ಹೊಸ ಸಂಬಂಧಗಳತ್ತ ಆಕರ್ಷಿತರಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಏಪ್ರಿಲ್ನಿಂದ ಆಗಸ್ಟ್ ಅವಧಿಯಲ್ಲಿ ಸಾಮಾಜಿಕ ವಲಯಗಳಲ್ಲಿ ಅಥವಾ ವೃತ್ತಿ ಸಂಬಂಧಿತ ಸಂದರ್ಭಗಳಲ್ಲಿ ಮಹತ್ವದ ಪರಿಚಯಗಳು ಸಂಭವಿಸಬಹುದು. ಆದರೆ ಶನಿಯ ಶಕ್ತಿ ಯಾವಾಗಲೂ ಪರೀಕ್ಷಿಸುವಂತದ್ದಾಗಿರುವುದರಿಂದ ಪ್ರಾರಂಭದಲ್ಲಿ ಉಂಟಾಗುವ ಆಕರ್ಷಣೆ ಬಳಿಕ ಗಂಭೀರತೆಯ ಅಳೆಯುವ ಹಂತವನ್ನು ತಲುಪುತ್ತದೆ. ಕೇವಲ ಭಾವನಾತ್ಮಕ ಉತ್ಸಾಹದಿಂದ ಅಲ್ಲದೆ ವೈಯಕ್ತಿಕ ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನ ಹೊಂದಾಣಿಕೆ ಇರುವ ಸಂಬಂಧಗಳು ಮಾತ್ರ ದೀರ್ಘಕಾಲೀನವಾಗುತ್ತವೆ. ಈ ಕಾರಣದಿಂದ ಈ ವರ್ಷದಲ್ಲಿ ಉಂಟಾಗುವ ಪ್ರೇಮ ಸಂಬಂಧಗಳು ನಿಧಾನವಾಗಿ ಬೆಳೆಯುತ್ತವೆ, ಆದರೆ ಭದ್ರವಾದ ನೆಲೆಯಲ್ಲಿ ನಿಂತು ದಾಂಪತ್ಯಕ್ಕೆ ಮಾರ್ಗದರ್ಶಿಯಾಗಬಹುದು. ವಿವಾಹ ಯೋಗದ ದೃಷ್ಟಿಯಿಂದ ಈ ವರ್ಷ ಕೆಲವು ಅನುರಾಧ ನಕ್ಷತ್ರದವರಿಗೆ ವಿವಾಹದ ಸಾಧ್ಯತೆಗಳು ಉಂಟು. ವಿಶೇಷವಾಗಿ ಶನಿ ಮತ್ತು ಗುರು ಗ್ರಹಗಳು ಸಕಾರಾತ್ಮಕ ಸ್ಥಿತಿಯಲ್ಲಿ ಇದ್ದರೆ. ವರ್ಷಾಂತ್ಯದ ಸಮಯದಲ್ಲಿ ಅಥವಾ ಡಿಸೆಂಬರ್ನಿಂದ ಮುಂದಿನ ವರ್ಷದ ಆರಂಭದಲ್ಲಿ ವಿವಾಹ ನಿಗದಿಯಾಗುವ ಸೂಚನೆಗಳಿವೆ. ಆದರೆ ಈ ವಿವಾಹಗಳು ಗಂಭೀರ, ಪರಸ್ಪರ ಗೌರವ ಮತ್ತು ಅರ್ಥಮಾಡಿಕೊಳ್ಳುವಿಕೆಯಿಂದ ಕೂಡಿದ ಬಾಂಧವ್ಯಗಳಾಗಿರುತ್ತವೆ. ಹುರಿದುಂಬಿಸುವ, ಭಾವನಾತ್ಮಕವಾಗಿ ತೀವ್ರವಾದ ಆದರೆ ಅಸ್ಥಿರ ಸಂಬಂಧಗಳು ಈ ವರ್ಷ ಶನಿಯ ಶಕ್ತಿಯಿಂದ ದೂರವಾಗಬಹುದು. ಇದರ ಅರ್ಥ ನೀವು ನಿಜವಾದ ಪ್ರೀತಿಯ ಪರಿಕಲ್ಪನೆಯನ್ನು ಅರಿಯುವ ಹಾದಿಯಲ್ಲಿರುತ್ತೀರಿ. ಆಧ್ಯಾತ್ಮಿಕವಾಗಿ ಅನುರಾಧ ನಕ್ಷತ್ರದವರು ಶನಿಯ ಅನುಗ್ರಹದಿಂದ ಪ್ರೀತಿಯನ್ನು ಕೇವಲ ಭಾವನೆಯಾಗಿ ಅಲ್ಲ, ಕರ್ತವ್ಯ ಮತ್ತು ಬದ್ಧತೆಯಾಗಿ ಕಾಣುವರು. ಈ ಮನೋಭಾವವು ಅವರ ದಾಂಪತ್ಯ ಜೀವನವನ್ನು ಇನ್ನಷ್ಟು ಸ್ಥಿರಗೊಳಿಸುತ್ತದೆ. ಸಂಗಾತಿಯ ಅಗತ್ಯಗಳಿಗೆ ಕಿವಿಗುಟ್ಟು, ಸಹಾನುಭೂತಿಯುತವಾಗಿ ನಡೆದುಕೊಂಡರೆ ಈ ವರ್ಷ ನಿಮ್ಮ ಸಂಬಂಧಗಳು ಆಳವಾದ ಆತ್ಮೀಯತೆಯ ಹಾದಿಯನ್ನು ತಲುಪುತ್ತವೆ. ಒಟ್ಟಿನಲ್ಲಿ 2026ರ ಅನುರಾಧ ನಕ್ಷತ್ರದ ಫಲಿತಾಂಶಗಳು ಶಿಸ್ತು,
ಪರಿಶ್ರಮ ಮತ್ತು ತಾಳ್ಮೆಯೊಂದಿಗೆ ಬಾಳುವವರಿಗೆ ಯಶಸ್ಸು ಖಚಿತ ಎಂದು ಸೂಚಿಸುತ್ತವೆ. ನೀವು ನಿಮ್ಮ ಜೀವನದಲ್ಲಿ ಕ್ರಮಬದ್ಧತೆ ತರಬಲ್ಲರೆ ಈ ವರ್ಷ ನಿಮ್ಮ ಪ್ರಯತ್ನಗಳು ಫಲ ಬೀರುತ್ತವೆ. ವೃತ್ತಿ ಜೀವನದಲ್ಲಿ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಹಣಕಾಸಿನಲ್ಲಿ ಸ್ಥಿರತೆ ಬರುತ್ತದೆ. ಸಂಬಂಧಗಳಲ್ಲಿ ಆಳತೆ ಹೆಚ್ಚುತ್ತದೆ ಮತ್ತು ಆರೋಗ್ಯದಲ್ಲಿ ಸಮತೋಲನ ಸಾಧಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.